ಓಂ ನಮಃ ಶಿವಾಯ. ಹೊಸ ವರ್ಷದ ಶುಭಾಶಯಗಳು. ಮಿಥುನ ರಾಶಿ. ಮಿಥುನ ರಾಶಿಗೆ ಪರಾಭವ ನಾಮ ಸಂವತ್ಸರದಲ್ಲಿ ಆಗತಕ್ಕಂಥ ಒಳ್ಳೆಯ ಮತ್ತು ಅಶುಭ ಘಟನೆಗಳ ಬಗ್ಗೆ ವಿವರಣೆ ಹೇಳೋಣ. ಆದರೆ ಮಿಥುನ ರಾಶಿಗೆ ಜನ್ಮದಲ್ಲಿ ಜನ್ಮಗುರು ಮನೋವ್ಯತೆ ಅಂತ ನಾವು ಜ್ಯೋತಿಷದಲ್ಲಿ ಓದಿದ್ದೀವಿ. ಏನು ಪ್ರಯೋಜನ ಇಲ್ಲ. ಕಳೆದ ವರ್ಷ ವ್ಯಯದಲ್ಲಿ ಗುರು, ಅದು ಪ್ರಯೋಜನ ಇಲ್ಲ. ಕೇವಲ ಇನ್ನು 65 ದಿವಸ ಕಳೆದ ತಕ್ಷಣ ನಿಮಗೆ ಧನಸ್ಥಾನದಲ್ಲಿ ಗುರು ಬರುತ್ತೆ. ರಾಶಿಗೆ ಲಗ್ನ ಬೇರೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರ್ತಕ್ಕಂಥ ವಿಶ್ವದ 750 ಕೋಟಿ ಜನಕ್ಕೆ 12 ಲಗ್ನಗಳಲ್ಲಿ ಯಾರು ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಿ ಅನ್ನೋದೇ ಮುಖ್ಯ ಆಗುತ್ತೆ. ಅಲ್ಲಿಯ ದಶಾಭುಕ್ತಿ, ಅಲ್ಲಿಯ ಅಂತರ್ಭುಕ್ತಿನೇ ಮುಖ್ಯ ಆಗುತ್ತೆ. ಆದರೆ ಗ್ರಹಚಾರ ಅಥವಾ ಗೋಚಾರ ಆ ಪ್ರಮಾಣದಲ್ಲಿ ನಾವು ಉಲ್ಲೇಖ ಮಾಡೋದಾದ್ರೆ ಧನಸ್ಥಾನಕ್ಕೆ ಗುರು ಬಂದಾಗ, ಅದರಲ್ಲೂ ಧನಸ್ಥಾನ ಕರ್ಕಾಟಕ ರಾಶಿ ಉಚ್ಚ ಸ್ಥಾನ, ಗುರುವಿಗೆ ಅತ್ಯುನ್ನತ ಸ್ಥಾನ, ಒಳ್ಳೆ ವಿಶ್ವಸಂಸ್ಥೆಯ ಪ್ರಮುಖ ನಾಯಕ ಇದ್ದಂಗೆ. ಸೊ ಆ ಒಂದು ಸ್ಥಾನಕ್ಕೆ ಗುರು ಬದಲಾವಣೆ ಆದಾಗ ಗುರು ಬಹಳ ಚೆನ್ನಾಗಿರುತ್ತೆ. ಮತ್ತೆ ಮಿಥುನ ರಾಶಿಗೆ ದಶಮದಲ್ಲಿ ಈಗ ನಾವು ಮಾತಾಡೋ ಟೈಮ್ಗೆ 4 ಗ್ರಹಗಳು ದಶಮ ಸ್ಥಾನದಲ್ಲಿ ಇರತಕ್ಕಂಥ ಗ್ರಹಗಳು ಕೊಡ್ತಕ್ಕಂಥ ಫಲಗಳು ಬೇರೆ ಇರುತ್ತೆ. ಲಾಭಸ್ಥಾನದ ಗ್ರಹಗಳ ಫಲ ಬೇರೆ ಇರುತ್ತೆ. 9ನೇ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹಗಳು ಕೊಡೋ ಫಲ ಬೇರೆ ಇರುತ್ತೆ. ಒಟ್ಟಾರೆಯಾಗಿ ಗುರುಬಲ ನಂತರ ಬರುತ್ತೆ. ಈಗ ಗುರುಬಲ ಇಲ್ಲ ಅಷ್ಟೇ. ಮತ್ತೆ ಈ ಒಂದು ಗುರುಬಲ ಬರೋದ್ರೊಳಗೆ ಅದರ ಜ್ಯೋತಿಷದಲ್ಲಿ ಉಲ್ಲೇಖ ಏನಿದೆ ಅಂದ್ರೆ, ಗುರು ಬದಲಾವಣೆಗೆ ಮುನ್ನ 2 ತಿಂಗಳ ಮೊದಲೇ ದೃಷ್ಟಿ ಬೀರ್ತಾನೆ ಅಂತಕ್ಕಂಥ ಅಂಶ ಇದೆ. ಅದ್ರ ಈಗಾಗಲೇ ದೃಷ್ಟಿ ಬಂದಿರುತ್ತೆ. ಸೊ ನೀವು ಯಾವುದೇ ರೀತಿಯ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಯಾರು ಮಿಥುನ ರಾಶಿಯವರು. ಆದರೂ ಸಹ ದಶಮಸ್ಥಾನದಲ್ಲಿ ಈ ಒಂದು ಹಬ್ಬ ಬಂದಿರೋದ್ರಿಂದ ಮತ್ತು ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ಇದಕ್ಕೆ ಮೊದಲು ಗ್ರಹಣ, ಅದರ ಫಲ, ಅದರ ಒಂದು ಏನು ಆಗುವಗಳಿದೆ ಅದನ್ನೆಲ್ಲ ಗಣನೆ ತಗೊಂಡು ಹೇಳೋದಾದ್ರೆ ಏನು ಟೈಮ್ ಚೆನ್ನಾಗಿರಲ್ಲ. ಅಂದ್ರೆ ಅನ್ಕೊಂಡಿದ್ದಾಗಲ್ಲ, ಬರಬೇಕಾದ್ ಬರಲ್ಲ, ಮಾಡಬೇಕಾದ ಕೆಲಸ ಸಕಾಲಕ್ಕೆ ಮಾಡೋಕ್ಕಾಗಲ್ಲ. ಮತ್ತೆ ಅನುಕೂಲ ಮಾಡಿಕೊಡ್ತಕ್ಕಂಥ ಸ್ನೇಹಿತರು ಇರ್ಬೋದು, ಬಂಧು ಬಳಗ ಇರ್ಬೋದು, ಹಿತೈಷಿಗಳಿರ್ಬೋದು, ಕುಟುಂಬದವರಿರ್ಬೋದು, ಬೇಗ ಸ್ಪಂದಿಸದೇ ಇರಬಹುದು. ಅಂದ್ರೆ ನಿಧಾನಗತಿಯಲ್ಲಿ ಎಲ್ಲಾ ಕೆಲಸಗಳು ಆಗ್ತಾ ಇರುತ್ತೆ ಅಂತ ನಿಮ್ಮ ಗಮನಕ್ಕೆ ಬರುತ್ತೆ. ಅದು ನಿಮ್ಮ ಗಮನಕ್ಕೆ ಬರುತ್ತೆ. ಆದ್ರಿಂದ ನೀವು ಸಾಮಾನ್ಯವಾಗಿ ನವಗ್ರಹಗಳ ಜಪ, ಯಾವ ಗ್ರಹಗಳು ಏನು ದೋಷಕಾರಿಯಾಗಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಆ ಗ್ರಹಗಳ ಜಪ, ಮುಖ್ಯವಾಗಿ ಬೃಹಸ್ಪತಿಯ ಒಂದು ಜಪ ಮಾಡೋದ್ರ ಮೂಲಕ, ಮತ್ತು ಶನಿ ಇವತ್ತು ರವಿ ಜೊತೆ ಇರೋದ್ರಿಂದ ಮುಂದಿನ ತಿಂಗಳು ಎಲ್ಲ ಬದಲಾವಣೆ ಆಗ್ಬಿಡುತ್ತೆ. ರವಿ ಬದಲಾವಣೆ ಆಗುತ್ತೆ, ಕುಜ ಬದಲಾವಣೆ, ಶುಕ್ರ, ಈ ಗ್ರಹಗಳ ಬದಲಾವಣೆ ಆಗ್ಬಿಡುತ್ತೆ. ಆದರೆ ಶನಿ ಇನ್ನು 1 ವರ್ಷ ಅಲ್ಲೇ ಇರುತ್ತೆ. ಸೊ ಆದ್ರಿಂದ ನೀವು ಶನಿ ಮತ್ತು ಗುರುವಿನ ಜಪ ಮಾಡೋದ್ರಿಂದ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕೆ ಜ್ಯೋತಿಷ್ ಶಾಸ್ತ್ರ ಸಹಾಯ ಮಾಡುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಮಿಥುನ ರಾಶಿಯಲ್ಲೇ ಗುರು ಜನ್ಮರಾಮ ವನವಾಸ ಅಂತ ನರಕ ಯಾತನೆ ಪಡ್ತಾ ಇದ್ರಿ ಪಾಪ. ಅಲ್ಲೋಳ ಕೊಲೋಳ ಆಗ್ತಿತ್ತು 9 ತಿಂಗಳಿಂದ, ಬೇಡ ಆಗ್ತಿತ್ತು. ದಶಮದಲ್ಲಿ ಶನಿ ಪ್ರವೇಶ, 9ನೇ ಮನೆಯಲ್ಲಿದ್ದ ಶನಿ ಪ್ರವೇಶ ಆಗಿ ಒಂದು ಮಟ್ಟಕ್ಕೆ ಒಂದು ಹಾರ್ಡ್ ವರ್ಕನ್ನ ಮಾಡಿ ಬೆವರು ಸುರಿಸಿ ದುಡಿತಾ ಇದ್ರು. ಆದ್ರೂ ಸಹ ಪ್ರತಿಫಲ ಸಿಗ್ತಾ ಇಲ್ಲ. ಆದ್ರೆ ಇನ್ನೊಂದು ಕಡೆ 3ನೇ ಮನೆಯಲ್ಲಿ ಕೇತು, 9ನೇ ಮನೆಯಲ್ಲಿ ರಾಹುಗ್ರಹ, ಸಹೋದರ ಕಲಹ, ನಿಮಗೆ ಬರ್ತಕ್ಕಂಥ ಸಹಾಯ, ಬೇರೆಯವ್ರ ಪಾಲಾಗಿರೋದು, ಏನೇ ಧೈರ್ಯ ಮಾಡಿ ಮುಂದುವರಿಸಿದ್ರು ಅಸಹಾಯತೆಯಿಂದ ಹಿಂದೆ ರಿವರ್ಸ್ ಹೊಡೆಯುವಂಥದ್ದು, ಅದು ತಂದೆಯಿಂದ ಸ್ವಲ್ಪ ಅನಾನುಕೂಲ, ತಂದೆಗೆ ಸ್ವಲ್ಪ ಕಂಟಕ, ತಂದೆ ಮಕ್ಕಳ ನಡುವೆ ವಿರಸಗಳು, ಇವೆಲ್ಲ ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನಷ್ಟು ಕಿರಿಕಿರಿ ಇನ್ನೊಂದು 2-3 ತಿಂಗಳಿಗೆ. ಜೂನ್ ನಂತರ ಗುರುಬಲ ಬಂದ ಕೂಡಲೇ ಶುಭ ಕಾರ್ಯ ಪ್ರಯತ್ನ ಮಾಡಿ ಸಕ್ಸಸ್ ಆಗುತ್ತೆ. ಆರ್ಥಿಕವಾಗಿ ಮುಂದುವರಿಯುತ್ತೆ. ಮತ್ತು ವಾಕ್ಚಾತುರ್ಯ, ಒಳ್ಳೆ ವಾಕ್ಚಾತುರ್ಯ, ಮಾತಿನಂತೆ ನಡ್ಕೊಳ್ಳುವಂಥದ್ದು, ಕೌಟುಂಬಿಕ ಅನುಕೂಲಗಳು, ಏನೇನೆಲ್ಲ ಪೆಂಡಿಂಗ್ ಆಗಿದೆಯೋ ಅದೆಲ್ಲ ಕೂಡ ಜೂನ್ ನಂತರ ಪ್ರಾರಂಭ ಮಾಡಿ ಪ್ರಯತ್ನ ಮಾಡಿ ಸಕ್ಸಸ್ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಹಣದ ಸಮಸ್ಯೆ ಇಲ್ಲಿವರೆಗೂ ಇತ್ತು, ಮುಂದಕ್ಕೆ ಸರಳವಾಗಿ ಹಣಕಾಸು ಚೆನ್ನಾಗಿ ಓಡಾಡ್ತಕ್ಕಂಥದ್ದಾಗಿರುತ್ತೆ. ಶುಭ ಕಾರ್ಯಗಳು, ಈ ಮದುವೆ ವಯಸ್ಸಿಗೆ ಬಂದು ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗುತ್ತೆ. ಮಕ್ಕಳ ಸಂತಾನ ಯೋಗ ಪಡ್ಕೋತೀರಾ, ಪ್ರಮೋಷನ್ ಸಿಗುತ್ತೆ. ರಾಜಕೀಯದಲ್ಲಿ ಉನ್ನತ ಸ್ಥಾನ, ರೈತರಿಗೆ ಮುಖ್ಯವಾಗಿ ರೈತರಿಗೆ ತುಂಬಾ ಒಳ್ಳೆಯದು. ವಿದ್ಯಾವಂತರಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಸ್ವಲ್ಪ ಮರು ಜಾಸ್ತಿ ಇತ್ತು, ಮಂದ ಜಾಸ್ತಿ ಇತ್ತು. ಈಗ ಒಳ್ಳೆ ವಿದ್ಯೆಯನ್ನ ಪಡ್ಕೋತಾರೆ. ಲೋನ್ ಕೈಯಲ್ಲಿರ್ತಾರ ಪಾಪ, ಇಲ್ಲಿವರೆಗೂ ಕಿರಿಕಿರಿ ಆಗ್ತಾ ಇತ್ತು, ಅವಮಾನ ಆಗ್ತಿತ್ತು,
ಅದರ ಜನ್ಮ ರಾಮ ವನವಾಸ ಅಲ್ವ, ವನವಾಸ ತರ ಅನುಭವಿಸ್ತಾ ಇರು. ಟೈಮ್ ಊಟ ಸೇರ್ತಿರ್ಲಿಲ್ಲ, ಸಿಗ್ತಿರ್ಲಿಲ್ಲ, ಬಂಧು ಬಳಗದ ದ್ವೇಷ ಇದೆಲ್ಲ ಕೂಡ ಒಂದ್ ಕಡೆ ಇದ್ರು ಕೂಡ ಜೂನ್ ನಂತರ ಹೊಸ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಕೂಡ ಹಿಂಜರಿಯಬಾರದು. ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ. ಇಡೀ ವರ್ಷ ಪೂರ್ತಿ ಅನುಕೂಲಕರವಾಗಿರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭ ಕಾರ್ಯಗಳು ಖಂಡಿತವಾಗ್ಲೂ ಏನ್ ಬೇಕಾದ್ರೂ ಈ ಒಂದು ರಾಶಿಯವರಿಗೆ ಅನುಕೂಲಕರವಾದ ಶುಭ ಫಲನ ಕೊಡ್ತಕ್ಕಂಥದ್ದಾಗಿರುತ್ತೆ. ಇಡೀ ವರ್ಷ ಪೂರ್ತಿ ನಿಮಗೆ ಮಹಾವಿಷ್ಣುವಿನ ಆರಾಧನೆ ಮಾಡ್ಕೊಂಬನ್ನಿ. ಬುಧವಾರಗಳಲ್ಲಿ ಮಹಾವಿಷ್ಣುವಿನ ಆರಾಧನೆ ಮಾಡ್ಕೊಂಬನ್ನಿ. ಒಂದು ₹5 ಖರ್ಚು ಮಾಡಿ ತುಳಸಿ ತಗೊಂಡೋಗಿ ಕೊಟ್ಟು ರಾಶಿ, ನಕ್ಷತ್ರ, ಹೆಸರು, ಗೋತ್ರವನ್ನ ಹೇಳಿ ಅರ್ಚನೆ ಮಾಡ್ಕೊಂಬನ್ಿ. ಅದರ ಜೊತೆಯಲ್ಲಿ 1, 2, 5, 6 ಸಂಖ್ಯೆ ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತೆ. 1, 10, 19, 28, 2, 11, 20, 29, 5, 14, 23, 6, 15, 24ನೇ ತಾರೀಕಲ್ಲಿ ಏನ್ ಕೆಲಸ ಕಾರ್ಯ ಮಾಡಿದ್ರು ಸಕ್ಸಸ್ ಆಗುತ್ತೆ. ಹಸಿರು, ನೀಲಿ ಮತ್ತು ಬಿಳಿ, ಗ್ರೇ ಬಣ್ಣಗಳು ಒಳ್ಳೆ ಅದೃಷ್ಟ ತಂದು ಕೊಡುವಂತ ಒಂದು ವರ್ಷವಾಗಿರುತ್ತೆ. ಶುಭವಾಗ್ಲಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ.